ಈಗ ಇವರಿಬ್ಬರು ಸಿ ಐ ಡಿ ಮತ್ತು ಇನ್ಸ್ಪೆಕ್ಟರ್ ಅಂಬುಜಾನ ಹುಡ್ಕೊಂಡು ಹೋಗ್ತಾರೆ. ಅಂಬುಜಾನ ಇವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅಂಬುಜಾಗೆ ರಾಜನ್ ಕೊಲೆ ಆಗಿರೋ ವಿಷಯನೇ ಗೊತ್ತಿರೋದಿಲ್ಲ. ಅವಳಿಗೆ ತುಂಬ ಬೇಸರ ಆಗುತ್ತೆ. ಅವಳು ಹೇಳ್ತಾಳೆ, ಈ ಪಾಪಿನೇ ಇವಳನ್ನ ಕೊಂದಿರಬೇಕು ಅಂತ. ಇವ್ರು ಕೇಳ್ತಾರೆ, ಯಾವ ಪಾಪಿ ಅಂತ. ಹೇಳ್ತಾಳೆ, ಚಿನ್ನಯ್ಯ ಪಿಳ್ಳೈ ಅಂತ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಎಲ್ಲಿ ಸ್ಟಾರ್ಟ್ ಆಯಿತೋ ಮತ್ತೆ ಅಲ್ಲೇ ಬಂದು ನಿಂತ್ಕೊಳ್ತಲ್ಲ ಅಂತ. ಯಾಕಂದರೆ ಈ ಚಿನ್ನಯ್ಯ ಪಿಳ್ಳೈನೇ ರಾಜನ ಹತ್ಯೆ ವಿಷಯವನ್ನು ಪೊಲೀಸರಿಗೆ ತಿಳಿಸ್ತವನು. ಅವನು ಯಾಕೆ ಕೊಲೆ ಮಾಡಿರಬೇಕು ಅಂತ ಇವ್ರು ಕೇಳ್ತಾರೆ. ಆಗ ಚಿನ್ನಯ್ಯ ಪಿಳ್ಳೈಗೂ ತನಗೂ ಇರೋ ಒಂದು ಸಂಬಂಧದ ಬಗ್ಗೆ ಅಂಬುಜಾ ಹೇಳ್ತಾಳೆ. ಏನು ಅಂದರೆ, ಈ ಚಿನ್ನಯ್ಯ ಪಿಳ್ಳೈಯೇ ಮೊದಲು ನನ್ನನ್ನು ನೋಡ್ಕೊಳ್ತಾ ಇದ್ದಿದ್ದು, ನಾನು ಅವರ ಆಶ್ರಯದಲ್ಲಿ ಇದ್ದೆ ನಾನು ಅಂತ. ಒಂದು ದಿನ ಏನಾಯಿತು ಅಂದರೆ, ನಾನು ಚಿನ್ನಯ್ಯ ಪಿಳ್ಳೈ ಒಂದು ಪಿಕ್ನಿಕ್ ಅಂತ ಹೋಗಿದ್ವಿ. ಆ ಜಾಗದಲ್ಲಿ ನಾವು ಅಕಸ್ಮಾತಾಗಿ ರಾಜನ್ನ ಮೀಟ್ ಮಾಡಬೇಕಾಯಿತು. ನನಗೂ ರಾಜನಿಗೂ ಫಸ್ಟ್ ಮೀಟಿಂಗಲ್ಲೇ ಒಂದು ಪ್ರೀತಿ ಹುಟ್ಕೊಳ್ತು. ನಂತರ ದಿನ ರಾಜನ್ ನಮ್ಮ ಮನೆಗೆ ಬರೋದು ಮಾಡ್ತಾಯಿದ್ರು. ಇಬ್ಬರ ನಡುವೆ ಒಂದು ಸಂಬಂಧ ಉಂಟಾಯಿತು. ಈ ವಿಷಯವೆಲ್ಲ ಚಿನ್ನಯ್ಯ ಪಿಳ್ಳೈಗೆ ಕೋಪನ ಉಂಟು ಮಾಡ್ತು. ಒಂದು ದಿನ ನಾನು ಮತ್ತು ರಾಜನ್ ಮನೆಯಲ್ಲಿದ್ದಾಗ ಚಿನ್ನಯ್ಯ ಪಿಳ್ಳೈ ಬಂದು ರಾಜನಿಗೆ ಬೈದರು. ಅಲ್ಲ, ನಿನಗೊಂದು ಮದುವೆ ಆಗಿದೆ, ಮಡದಿ ಇದ್ದಾಳೆ, ನೀನು ಯಾಕೆ ಈ ಥರ ಎಲ್ಲ ಮಾಡ್ತಾಯಿದ್ಯಾ ಅಂತ. ಅಲ್ಲಿಂದ ರಾಜನ್ ಹೊರಟೋದ. ಅವನು ಹೋದ ನಂತರ ನನ್ನ ಹತ್ರ ಹೀಗೆ ಹೇಳಿದ್ರು, ಏನು ಅಂದರೆ, ದಯವಿಟ್ಟು ಅವನು ನೀನು ಮರೆತುಬಿಡು, ನಾನು ನಿನಗೋಸ್ಕರ ಏನೇನೋ ಮಾಡಿದ್ದೀನಿ, ಎಷ್ಟೋ ಖರ್ಚು ಮಾಡಿದ್ದೀನಿ, ಹಣ ಎಲ್ಲ ಆಭರಣ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ. ನೀನು ಇವಾಗ ಅವನಿಂದ ಹೋಗ್ತಾ ಇದೆಯಲ್ಲ, ನೀನೇನಾದರೂ ಹೀಗೆ ಮಾಡ್ತಾಯಿದ್ರೆ ನಾನು ರಾಜನ ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳಿಬಿಟ್ಟು ನನ್ನ ವಾರ್ನ್ ಮಾಡಿ ಹೋದ ಅಂತ ಅಂಬುಜಮ್ ಹೇಳ್ತಾಳೆ. ಈಗ ಈ ಕೇಸ್ನ ಬಗ್ಗೆ ಸಿ ಐ ಡಿ ಮತ್ತು ಇನ್ಸ್ಪೆಕ್ಟರ್ಗೆ ಯಾವುದೇ ಕ್ಲೂ ಸಿಗ್ತಾ ಇಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಅಂದರೆ ಅವರು ನೋಡಿದ ಕೇಳಿದ ವಿಷಯಗಳನ್ನ ಇಟ್ಕೊಂಡು ಇವ್ರು ಹೀಗೆ ಮಾಡಿರ್ಬೋದು ಅಂತ ಊಹೆ ಮಾಡ್ತಾ ಇದ್ದಾರೆ. ಏನು ಮಾಡೋದು ಅಂತ. ಸರಿ ಅಂದ್ಬಿಟ್ಟು ಈಗ ರಾಜನ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತ ಏನು ಮಾಡ್ತಾರೆ, ಈ ಸಿ ಐ ಡಿ ರಾಜನ್ ಓದಿದಂತಹ ಕಾಲೇಜಿನ ಪ್ರೊಫೆಸರ್ನ ಮೀಟ್ ಮಾಡ್ತಾರೆ. ಪ್ರೊಫೆಸರ್ ಹೇಳ್ತಾರೆ, ರಾಜನ್ ಬಂದ್ಬಿಟ್ಟು ತುಂಬ ಟ್ಯಾಲೆಂಟೆಡ್ ಯಂಗ್ ಮ್ಯಾನ್. ಅವನು ರಿಸರ್ಚ್ ಎಲ್ಲ ಮಾಡ್ತಾಯಿದ್ದ ರೇಡಿಯೋ ಇಂಜಿನಿಯರಿಂಗಲ್ಲಿ. ಮತ್ತು ಅವನು ತುಂಬ ಆ್ಯಂಬಿಷಿಯಸ್, ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಅದಕ್ಕೋಸ್ಕರ ಅವನು ಏನು ಮಾಡೋಕ್ಕೂ ಸಿದ್ಧನಾಗಿದ್ದ ಅಂತ ಹೇಳ್ತಾರೆ. ಈಗ ಸಿ ಐ ಡಿ ಕೇಳ್ತಾರೆ, ರಾಜನ ಮಡದಿಯಾದಂತಹ ಉಷಾ ಕೂಡ ನಿಮ್ಮ ಸ್ಟೂಡೆಂಟ್ ಅಲ್ವಾ ಅಂತ. ಅವನು ಹೌದು ಅಂತ ಹೇಳಿಬಿಟ್ಟು, ಉಷಾ ತುಂಬ ಒಳ್ಳೆ ಹುಡುಗಿ, ಅವಳು ತುಂಬ ಹಾನೆಸ್ಟ್ ಹುಡುಗಿ ಮತ್ತು ತುಂಬ ದೇಶಭಕ್ತಳು, ಆದರೆ ಪಾಪ ಗಂಡನಿಗೆ ಈ ಥರ ಆಗೋಯ್ತು ಅಂತ ಹೇಳ್ತಾರೆ. ಸಿ ಐ ಡಿ ಶಿವಾನಂದಂ ಉಷಾನ ಮೀಟ್ ಮಾಡಿ ಹೇಳ್ತಾನೆ, ಸಾರಿ, ಇಂಥ ಪರಿಸ್ಥಿತಿಯಲ್ಲಿ ನಾನು ನಿಮ್ಗೆ ಬಂದು ತೊಂದರೆ ಕೊಡ್ತಾ ಇದ್ದೀನಿ, ಆದರೆ ನನಗೆ ಬೇರೆ ದಾರಿ ಇಲ್ಲ. ನೀವು ಹೇಗೆ ರಾಜನ ಮೀಟ್ ಮಾಡಿದ್ರಿ, ನಿಮಗೆ ಹೇಗೆ ಮದುವೆ ಮಾಡ್ಕೊಂಡ್ರಿ,